ಮೀನಾಕುಮಾರಿ ಅವರೇ ನಮಸ್ಕಾರ. ಹೇಳಿ ಸರ್. ನೀವು ಫೇಮಸ್ ನಾಟಿ ಔಷಧಿ ವೈದ್ಯೆ ಮೀನಾಕುಮಾರಿ ಅವರ? ನೀವ್ ಹೇಳಿದಷ್ಟಲ್ಲ ಮಾರೇರೆ, ಏನೋ ತಕ್ಕ ಮಟ್ಟಿಗೆ ಮಾಡ್ತೇನೆ. ಅಯ್ಯೋ ತಮಾಷೆ ಮಾಡಬೇಡಿ ಮೇಡಮ್. ಏರಿಯಾನಲ್ಲಿ ನಾಟಿ ಔಷಧಿ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಸಾಕು, ಎಲ್ರೂ ಬಾಯಲ್ಲೂ ನಿಮ್ಮ ಹೆಸರೇ ಬರುತ್ತೆ. ಹೌದಾ? ನನ್ ಬಗ್ಗೆ ಜನ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಮಾರೇರೆ. ಹೌದು ಮೇಡಮ್, ಗುಬ್ಬಚ್ಚಿ ಗೂಡಲ್ಲೇ ಕೂತ್ರೆ ಪ್ರಪಂಚದಲ್ಲಿ ಏನ್ ನಡೀತಾ ಐತೆ ಅಂತ ಗೊತ್ತಾಗೋದಿಲ್ಲ. ಗರೀಬಿ ಚಾರದ್ರೇನೆ ನಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಾಗೋದು. ಹೌದು, ನನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವ್ ಯಾರು? ನನ್ನ ಹೆಸರು ಧರ್ಮ ಅಂತ. ಧರ್ಮದಿಂದಾನೇ ನಡ್ಕೊಂಡ್ ಬಂದೀನಿ. ಇನ್ ಮುಂದೆ ನೀವು ಸಹಾಯ ಮಾಡಿದ್ರೆ ಹಾಗೆ ಇರ್ತೀನಿ. ನನ್ನಿಂದ ನಿಮಗೇನ್ ಸಹಾಯ ಆಗ್ಬೇಕು? ನನಗೂ ನಿಮ್ ತರ ನಾಟಿ ಔಷಧಿಯಲ್ಲಿ ಹೆಸರು ಮಾಡ್ಬೇಕು ಅಂತ ಆಸೆ. ಕೈಯಲ್ಲಿ ದುಡ್ಡಿದೆ, ಆದ್ರೆ ಗುರುಗಳು ಯಾರು ಸಿಗ್ತಾ ಇಲ್ವೇ? ಅದಕ್ಕೆ ಎಂತದಕ್ಕೆ ಮಂಡೆ ವೆಚ್ಚ ಮಾಡ್ಕೊಳ್ತೀರಾ? ನಾನ್ ನಿಮ್ಗೆ ನಾಟಿ ಔಷಧಿ ಮಾಡ್ಲಿಕ್ಕೆ ಹೇಳ್ಕೊಡ್ತೇನೆ, ಆಯ್ತಾ? ಮೇಡಮ್, ಸಿನಿಮಾ ಮಾಡೋದು ದೊಡ್ಡದಲ್ಲ, ಅದನ್ನ ಹೇಗ್ ರಿಲೀಸ್ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು. ಈಗ ನೀವು ನಾಟಿ ಔಷಧಿ ಮಾಡೋದನ್ನ ಕಲಿಯೋ ಬದಲು ಅದನ್ನ ಮಾರೋದು ಹೇಗೆ ಅನ್ನೋದನ್ನ ಕಲಿಬೇಕು. ಆಗ 10 ಜನ ಪರಿಚಯ ಆಗ್ತಾರೆ, ಆಗ ಕಲ್ತ್ರೆ ಒಳ್ಳೇದಲ್ವಾ? ನೀವು ಹೇಳೋದು ಸರಿಯೇ ಮಾರೇರೆ. ಮೊದಲು ನಾನ್ ಮಾಡಿರೋ ಔಷಧಿಯನ್ನ ಮಾರಿ ಆಮೇಲೆ ಔಷಧಿ ಹೇಗೆ ರೆಡಿ ಮಾಡೋದಂತ ನಾನ್ ನಿಮ್ಗೆ ಹೇಳ್ಕೊಡ್ತೇನೆ. ಆಯ್ತು ಮೇಡಮ್, ಆದ್ರೆ ಈ ರೀತಿ ನಾಟಿ ಔಷಧಿ ಮಾಡಿ ವ್ಯಾಪಾರ ಮಾಡ್ತಾ ಇರೋ ವಿಷಯ ಫುಲ್ ಸೀಕ್ರೆಟ್ ಆಗಿರ್ಬೇಕು. ವಿಷಯ ಸೀಕ್ರೆಟ್ ಆಗಿದ್ರೆ ನಾವು ಔಷಧಿ ಮಾರ್ತಾ ಇದ್ದೇವೆ ಅಂತ ಹೇಗೆ ಗೊತ್ತಾಗ್ತದೆ? ಗೊತ್ತು ಮಾಡೋದಕ್ಕೆ ನಾನು ಇದೀನಲ್ಲ, ನನಗ್ ಬಿಟ್ಬಿಡಿ. ನಮ್ಮ ಬಗ್ಗೆ ನಾವೇ ಡಂಗೂರ ಹೊಡ್ಕೊಳ್ಳೋ ಬದಲು ಜನರೇ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ಹಾಗೆ ಮಾಡಬೇಕು. ಅದೇ ವ್ಯಾಪಾರದ ಟೆಕ್ನಿಕ್. ಒಬ್ಬೋ, ನೀವು ಕಂಡಪಟ್ಟ ಬುದ್ಧಿವಂತರ ನಮ್ಮನೆ ಕಾಣ್ತೀರಾ ಮಾರೇರೆ. ನಿಮ್ಮಷ್ಟಲ್ಲ ಬಿಡಿ. ಆಯ್ತು ಮಾರೇರೆ, ನಾನ್ ನಿಮ್ಗೆ ನಾಟಿ ಔಷಧಿ ಮಾಡಿಕೊಡೋ ವಿಷಯನ ನನ್ನ ಗಂಡನಿಗೆ ಬಿಟ್ಟು ಬೇರೆ ಯಾರಿಗೂ ಹೇಳುದಿಲ್ಲ. ಅದೇ ತಪ್ಪು ಮೇಡಮ್. ಯಾವುದೇ ಕಾರಣಕ್ಕೂ ನಿಮ್ ಗಂಡನ್ ಗೊತ್ತೇ ಆಗ್ಬಾರ್ದು. ನಮ್ಮ ವ್ಯವಹಾರಕ್ಕೆ ಗಂಡಾಂತರ ಬಂದ್ಬಿಡುತ್ತೆ. ನಿಮ್ ಗಂಡನ್ ಹೇಳಲೇಬಾರ್ದು. ನೀವು ಫೇಮಸ್ ಆಗ್ಬೇಕೋ ಬೇಡವೋ? ಆಗ್ಬೇಕು ಸರ್. ಹಾಗಾದ್ರೆ ತಗೊಳ್ಳಿ ಈ 10,000 ರೂಪಾಯಿ. 10,000ವಾ? ಏನ್ ಮೇಡಮ್ ಇಷ್ಟೊಂದು ಗಾಬರಿ ಆಗ್ತಾ ಇದ್ರಾ? ಯಾವತ್ತು ಇಷ್ಟೊಂದು ದುಡ್ಡು ನೋಡೇ ಇಲ್ವಾ? ನೋಡಿದೀನಿ ಸರ್, ಆದ್ರೆ ನನ್ನ ನಾಟಿ ಔಷಧಿಯಿಂದ ಇಷ್ಟೊಂದು ದುಡ್ಡು ನೋಡಿರ್ಲಿಲ್ಲ. ಈ ಧರ್ಮ ಬಂದಾಯ್ತಲ್ಲ, ಇನ್ ಮುಂದೆ ನೋಡ್ತಾನೆ ಇರ್ತೀರಾ. 2 ದಿನ ಬಿಟ್ಟು ಬರ್ತೀನಿ. ಹೊಟ್ಟೆ ನೋವು ಬರುವಂತ ಔಷಧಿನ ಕಂಡಿಡಿರಿ. ಎಲ್ಲರೂ ಹೊಟ್ಟೆ ನೋವು ಹೋಗ್ಲಿಕ್ಕೆ ಔಷಧಿ ಕೇಳಿದ್ರೆ ನೀವೆಂತದಕ್ಕೆ ಹೊಟ್ಟೆ ನೋವು ಬರ್ಲಿಕ್ಕೆ ಕೇಳ್ತಿದ್ದೀರಾ? ಮೇಡಮ್, ಏನಾದ್ರೂ ಮಾಡಿದ್ರೆ ನೆಗೆಟಿವ್ ಇಂದಾನೆ ಶುರು ಮಾಡಬೇಕು, ಆಮೇಲೆ ಅದು ಪಾಸಿಟಿವ್ ಆಗುತ್ತೆ. ನೀವು ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ನಾನು ನಿಮ್ಮ ಹತ್ರ ಔಷಧಿ ತಗೊಳ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಗೊತ್ತಾಯ್ತು ಅನ್ಕೊಳ್ಳಿ, ನಮ್ ನಾಟಿ ಔಷಧಿ ವ್ಯಾಪಾರ ನಿಂತೋಗುತ್ತೆ. ಓ ಮೀನಕ್ಕ, ಏನೋ ಮಾಡ್ತಿರೋ ಹಾಗಿದೆ. ಏನ್ ವಿಶೇಷ? ಅದೆಲ್ಲ ನಿನಗೆಂತದಕ್ಕ? ಸುಮ್ಮನೆ ನಿನ್ನ ಕೆಲಸ ನೋಡಿಕೊಂಡು ಹೋಗ. ಅದಕ್ಕೆ ಕಮ್ಮಯ್ಯಾಗ ಬಂದಾರ್ಗತ್ತೆ ಆಡ್ತಿ. ಈಗೇನ್ ಕೇಳಿದ್ಲು? ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಂಗೆ ಕುಡ್ಸೋತಿಲ್ಲ. ಅಂತ ಗನಂದಾರಿ ಕೆಲಸ ಏನ್ ಮಾಡ್ಲಿಕ್ಕತ್ತಿದ್ರು? ಅಲ್ಲ, ನಿನ್ನ ಮನೆ ಕಡೆ ಯಾಕೆ ಬರ್ಲಿಲ್ಲ? ಹೇಳಿದ್ನಲ್ಲ ಮನೆತಿ ಪುಡ್ಸೋತಿರ್ಲಿಲ್ಲ ಅಂತ. ಅಕ್ಕ, ನಾವು ಅದನ್ನೇ ಕೇಳ್ತಿರೋದು. ಅಂತ ದಬಾಕೋ ಕೆಲಸ ಏನ್ ಮಾಡ್ತಿದ್ದೆ ಅಂತ. ಅದನ್ನೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅದೇ ಅಲ್ವಾ ಅರ್ಥ ಆಗದೆ ಇರೋಂತ ಕೆಲಸ. ಅಕ್ಕ, ನೀನಕ್ಕ ಯಾವ್ದೋ ಹೊಸ ನಾಟಿ ಔಷಧಿ ರೆಡಿ ಮಾಡ್ತಿರ್ಬೇಕು. ನಮಗ್ ಹೇಳಿದ್ರೆ ನಾವ್ ಎಲ್ ರೇಗಿಸ್ತೀವಿ ಅಂತ ಸರಿಯಾಗಿ ಮಾತಾಡ್ತಿಲ್ಲ ಅನ್ಸುತ್ತೆ. ಓಯ್ ಬಿರ್ಸೇರಿ, ಕಾಗೆ ಕೂಗಿದ್ರೆ ನವಿಲು ರೆಕ್ಕೆ ಬಿಚ್ಚಿ ಕುಣಿಲಿಕ್ಕೆ ಆಗ್ತದನಾ? ನಾನಿವತ್ತು ನಾಲಾಯಕ್ ಆಗಿರ್ಬೋದು, ಮುಂದೊಂದಿನ ನಾನೇ ಲಾಯಕ್ ಅಂತ ಎಲ್ಲರಿಗೂ ತೋರಿಸ್ತೇನೆ. ಅಕ್ಕ, ಹಿಟ್ಟೆ ರುಬ್ದೆ ದೋಸೆ ಹುಯ್ಯೋ ಮಾತಾಡ್ಬೇಡ. ನನಗೆ ಹಿಟ್ಟು ರುಬ್ಲಿಕ್ಕೆ ಕೂಡ ಗೊತ್ತುಂಟು, ದೋಸೆ ಮಾಡಿ ತಿನ್ಲಿಕ್ಕೆ ಕೂಡ ಗೊತ್ತುಂಟು. ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮಗ್ ಗೊತ್ತಾಗ್ಲಾರ್ದಂತ ಕೆಲಸ ಮಾಡ್ಲಿಕತ್ತಿ. ಅದೇನಂತ ಹೇಳ, ನಾವು ನಿಂಗ್ ಸಹಾಯ ಮಾಡ್ತೀವಿ. ಓ ಅಪ್ಪೆ, ಈಗ ನಿಮ್ಮಿಬ್ಬರ ಸಹಾಯದ ಅವಶ್ಯಕತೆ ನನಗಿಲ್ವಾ? ಮುಂದೆ ಬೇಕಾದಾಗ ಫೋನ್ ಮಾಡಿ ಕರಿತೇನೆ, ಆಗ ಬನ್ನಿ. ಈಗ ತೊಲಗಿ. ಎಂತದ ನರವಂಟೆ, ಯಾರನ್ನೋ ಕಾಯ್ತಿರುವಾಗ ಉಂಟು. ಯಾರನ್ನಿಲ್ಲ ಮಾರೇರೆ, ಕೈಕಾಲು ಬಚ್ತಾ ಇತ್ತು, ಅದಕ್ಕೆ ಸುಮ್ಮನೆ ನಪೆಲ್ತಾ ಇದ್ದೆ. ಯಾರನ್ನ ಇಲ್ಲ ಅಂತ ನಿನ್ನ ಬಾಯಿ ಹೇಳಿದ್ರು, ಕಣ್ಣು ಮಾತ್ರ ಕಾಯ್ತಿರುವಾಗ ಉಂಟು. ಓಯ್, ನಮ್ಮ ಮನೆಗೆ ಯಾರು ಬರ್ತಾರೆ ಮಾರೇರೆ? ನೀವು ಮಾಡುವ ಕೋಲಕ್ಕೆ ನನ್ನ ದೋಸ್ತಿಗಳಂತೂ ಬರುದಿಲ್ಲ. ಇನ್ನು ನಿಮ್ಮ ದೋಸ್ತಿಗಳು ಬೀದಿಯಲ್ಲಿ ಸಿಕ್ಕು ಹಾಗೆ ಹೋಗ್ತಾರೆ. ಅದಕ್ಕೆಂತದಕ್ಕೆ ಬೇಜಾರು ಮಾಡ್ತಾನೆ ಎರವುಳ. ನಿನ್ನ ದೋಸ್ತಿಗಳು ನಮ್ಮ ಮನೆಗೆ ಬರ್ತಿದ್ರೆ ಅಂತ ಆಯ್ತು, ನಾವೇ ಅವರ ಮನೆಗೆ ಹೋಗುವ. ಅಬ್ಬೋ, ಎಂತ ಅವಸ್ಥೆ ಮಾರೇರೆ, ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ. ನಮ್ಮದು ಯಾವಾಗಲೂ ಒಳ್ಳೆಯ ಬುದ್ಧಿ, ಆದ್ರೆ ನೀವು ಸುತ್ತು ಕಮ್ಮಿಗಳು ಅರ್ಥ ಮಾಡಿಕೊಳ್ಳುದಿಲ್ಲ ಅಷ್ಟೇ. ಎಂತ ಮಾರೇರೆ ಇದು? ಹೊರಗಡೆ ಎಂತ ಕೆಲಸ ಇಲ್ವಾ? ಬುಡದಿ ಒಟ್ಟಿಗೆ ಇಷ್ಟೊಂದು ಫ್ರೀಯಾಗಿ ಮಾತಾಡ್ತಿದ್ದೀರಾ? ಪತಿಗೆ ಪತ್ನಿಯೊಟ್ಟಿಗೆ ಇರುವುದಕ್ಕಿಂತ ಬೇರೆ ಎಂತ ಇರ್ತದೆ ಕೆಲಸ ತೆಪ್ಪು? ಹೊರಗಡೆ ಯಾವ್ದು ಫ್ಲವರ್ ಸಿಕ್ಲಿಲ್ಲ ಅಂತ ಅನಿಸ್ತದೆ, ಅದಕ್ಕೆ ನನ್ನ ಹಿಂದೆ ನಪೆಲ್ತಾ ಇದ್ದೀರಾ. ನಿನ್ನ ಹಿಂದೆ ನಪೇಲಿದ್ರೆ ಎಂತ ಬೇರೆ ಜನವ? ನೀನು ಫ್ರೀ ಆಗಿದ್ಯಲ್ವಾ, ಹಾಗೆ ಟೈಮ್ ಪಾಸ್ ಮಾಡು ಅಂತೇಳಿ ಬಂದದ್ದು. ಅಂದ್ರೆ ಇದು ನಿಜವಾದ ಪ್ರೀತಿ ಅಲ್ಲ, ಬೇರೆ ಒಟ್ಟಿಗೆ ಮಾಡುವ ಟೈಮ್ ಪಾಸ್ ಲವ್ ಅಂತ ಆಯ್ತು. ಓ ರಾಮ ದೇವರೇ, ಬಾಯಿ ಬರದಿರುವ ಪ್ರಾಣಿಯನ್ನು ಬೇಕಾದ್ರೆ ಒಲಿಸಬಹುದು, ಆದ್ರೆ ಮಾತು ಬರುವ ಬುಡಜಿಯನ್ನು ಒಲಿಸಲಿಕ್ಕೆ ಆಗುದಿಲ್ಲಪ್ಪ. ಅದಕ್ಕೆ ಅನ್ಸುತ್ತೆ ನೀವು ನನ್ನಿಂದ ದೂರ ಇರೋದು. ಈಗೆಂತ ಫುಲ್ ಟೈಮ್ ಇವತ್ತು ನಿನ್ನೊಟ್ಟಿಗೆ ಇರ್ಬೇಕಾ? ಆಯ್ತು, ನಾನು ಇಲ್ಲಿ ಇರ್ತೇನೆ, ನೀನು ಹೋಗಂತ ಹೇಳಿದ್ರೆ ಹೋಗುದಿಲ್ಲ. ಬೇಡ ಬಿಡಿ ಮಾರೇರೆ, ನನಗೆ ಕೈ ತುಂಬಾ ಕೆಲಸ ಉಂಟು, ನೀವು ಹೋಗಿ. ಕಲ್ಯಾಣ ತುಲ್ಲೆಪ್ಪು, ಗಂಡ ಮನೇಲಿ ಇರ್ತೇನೆ ಅಂದ್ರೆ ಹೊರಗೆ ಓಡಿಸುವ ಹೆಂಡತಿ ನೀನೊಬ್ಬಳೆಗ. ಓಯ್, ನನಗೆ ಒಬ್ಳೇ ಇದ್ದ ಅಭ್ಯಾಸ ಉಂಟಲ್ಲ, ಅದಕ್ಕೆ ನಿಮ್ಮನ್ನು ಹೋಗಿ ಅಂದದ್ದು.
ನೀನು ನನ್ನನ್ನು ಓಡ್ತಿರೋದು ನೋಡಿದ್ರೆ ನನಗೆ ಎಂತದ್ದು ಅನುಮಾನ ಬರ್ತಾ ಉಂಟು. ಹೇಳ ಇವತ್ತು ಯಾರು ಬರ್ತಾರೆ? ಓಯ್ ಯಾರು ಬರ್ತಾ ಇಲ್ಲ ಮಾರೇರೆ, ನನಗೆ ನಾಟಿ ಔಷಧಿ ಮಾಡ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದಂತ ನಾನು ಹೇಳಿದೆ. ನಿನ್ನ ಔಷಧಿಗೆ ಚಂಡಿ ಬೈ ಅಲ್ಲನಾ? ಎಂತ ಕೊಡದಿರುವ ಆ ನಾಟಿ ಔಷಧಿಯನ್ನು ಮಾಡೋದನ್ನು ಬಿಟ್ಟು ಊಟ ನೋಟ ಕೊಡುವ ಈ ನಾತನೊಟ್ಟಿಗಿರ. ಬೇಕಾದ್ರೆ ಬಾ, ನಾ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಕಾರ್ನರ್ ಅಲ್ಲಿ ಕೂತೊಂದು ಕೋನ್ ಐಸ್ ಕ್ರೀಮ್ ತಿಂದುಕೊಂಡು ಬರುವ. ಓಯ್ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ನಾನು ಮಾಡುವ ನಾಟಿ ಔಷಧಿಯನ್ನು ನಾನೇ ತಗೊಳ್ಬೇಕಾಗ್ತದೆ. ಬಹಳ ಒಳ್ಳೇದಾಯ್ತಲ್ಲ. ನೀನ್ ಮಾಡುವ ಔಷಧಿಯನ್ನು ಜನ ಅಂತೂ ತಗೊಳ್ದಿಲ್ಲ, ನೀನಾದ್ರೂ ತಗೊಂಡ್ರೆ ಆ ಔಷಧಿಗೊಂದು ಅರ್ಥ ಇರ್ತದೆ. ಎಂತ ಕಿಂಡಲ? ಇಲ್ಲಪ್ಪ, ನಾಟಿ ಕಾಮಿಡಿ. ಈಗೆಂತ ನೀನು ಬರ್ತೀಯಲ್ವಾ? ನಾನು ಹೇಳಿದಲ್ಲ ಮಾರೇರೆ ನಾನ್ ಬರುದಿಲ್ಲ ಅಂತ, ನೀವೇ ಹೋಗಿ ತಿಂದುಕೊಂಡು ಬನ್ನಿ. ಅಣ್ಣ, ನೀನು ಒಟ್ಟಿಗೆ ಇದ್ರೆ ಆಲೂಜಿಯನ್ನು ಇದ್ದಾಗಿರ್ತದೆ. ಓಯ್ ನಾನು ಹೇಳಿದಲ್ಲ ಮಾರೇರೆ ಬರುದಿಲ್ಲ ಅಂತ, ನೀವೇ ಹೋಗಿ. ಬರುದಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಗೂ ಹೋಗುದಿಲ್ಲ, ಇಲ್ಲಿಯೇ ಇರ್ತೇನೆ. ಎಂತಾದ್ರೂ ಸಜ್ಜಿಗೆ ಬಜ್ಜಿಲ್ ಮಾಡು, ಬಂಜಾರ ತಿಂದು ಬಯ್ಯ ಮುಟ್ಟ ಕೊಚ್ಚಲ್ವಾ? ಜಲದುರ್ಗೆ, ಎಂತ ಅವಸ್ಥೆ ಅಮ್ಮ ಇದು. ಈ ನಮೂನೆ ಪರೀಕ್ಷೆ ಮಾಡ್ತಿದ್ಯಾ? ಯಾವತ್ತೂ ಇಲ್ದೆ ಇವತ್ತು ಈ ನಮೂನೆ ಪ್ರೀತಿ ತೋರಿಸ್ತಾ ಇದಾರೆ. ಅವ್ನು ಬರುವ ಟೈಮ್ ಬೇರೆ ಆಯ್ತು. ಈಗ ಇವ್ರನ್ನ ಹೇಗೆ ಹೊರಗಡೆ ಕಳ್ಸೋದು? ಎಂತದದು ಒಬ್ಬಳೊಬ್ಬಳೆ ಕೊಚ್ಚಲ್ತಾ ಇದೀಯಾ? ಅದು ಎಲ್ಲಿಗೆ ಹೋಗುವಂತ ಯೋಚನೆ ಮಾಡ್ತಿದ್ದೆ ಮಾರೇರೆ. ಅದಕ್ಕೆ ಎಂತದಕ್ಕೆ ಮಂಡೆ ವೆಚ್ಚ ಮಾಡ್ತೀಯಾ? ನಾನೇ ಕರ್ಕೊಂಡು ಹೋಗ್ತೇನೆ, ಬಾಣ. ಓಹೋ, ಏನೋನಪ್ಪ, ಯಾರನ್ನೋ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತಿದ್ದೆ. ಇನ್ಯಾರನ್ನು ಬೆಚ್ಚಪ್ಪ, ನನ್ನ ಬುಡದಿಯನ್ನು ಹೊರಗೆ ಕರೆದುಕೊಂಡು ಹೋಗುವ ಅಂತ. ನೀನವ ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಉಡ್ತಾ? ನಿನ್ನ ಗಂಡ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾನಂತೆ. ಗ್ರಹಚಾರ ಲಗಡಿ ಹೋದಾಗ ಹಾಗೆ ಮಾರೇರೆ, ನಾನು ಬರುದಿಲ್ಲ ಅಂತ ಹೇಳಿದ್ರೆ ಈ ಜನ ಬಿಡ್ತಾ ಇಲ್ಲ. ನೋಡು, ನೀನ್ ಕರೆದ್ರೆ ಅವನು ಬರಲ್ಲ. ಈಗ ಅವನೇ ಕರಿತಿದ್ದಾನೆ ಅಂದ್ರೆ ನೀನ್ ಹೋಗ್ತಾ ಇದ್ರೆ ಸರಿಯಾಗುತ್ತಾ? ಹೋಗು, ಆರಾಮಾಗಿ ಸುತ್ತಾಡ್ಕೊಂಡು ಬಾ. ಕಲ್ಲಿನ ಕೋಳಿ ಕೂಗೋದು ಒಂದೇ, ನಿನ್ನ ಗಂಡ ನಿನ್ನ ಹೊರಗಡೆ ಕರ್ಕೊಂಡು ಹೋಗೋದು ಒಂದೇ. ಸರಿಯಾಗಿ ಹೇಳಿದಿರಿ ಮರುಭೂಮಿ. ಅಲ್ಲ, ಈ ಹೆಂಡತಿಯರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ನೋಡೋ, ಗಂಡನಾದವನು ಸರಿಯಾಗಿದ್ರೆ ಹೆಂಡತಿ ಯಾಕೋ ಬದಲಾಗ್ತಾರೆ. ಅವಳು ಮದುವೆ ಆದಾಗ್ಲಿಂದ ನಿನ್ನನ್ನ ಕರೆದು ಸಾಕಾಗಿ ಈಗ ನಿನ್ ಜೊತೆ ಬರಕ್ ಹಿಂದೇಟಾಗ್ತಿದ್ದಾಳೆ. ಹೋಗೋ, ಪ್ರೀತಿಯಿಂದ ಮಾತಾಡಿ ಕರ್ಕೊಂಡು ಹೋಗೋ. ಬಾಣ ಪ್ರಾಣಕ್ಕಂತೆ. ನೀನ್ ಇವತ್ತು ನೋಡದಿರೋ ಪ್ರಪಂಚವನ್ನು ತೋರಿಸ್ತೇನೆ. ಆಯ್ತು ಮಾರೇರೆ, ಒಂದು ನಿಮಿಷ ಬರ್ತೇನೆ. ಜಲದುರ್ಗೆ, ನಾನು ಹೊಂಟೆ. ಎಂತಾಯ್ತಾ? ಲಕ್ಷ್ಮೀ ನೀರು ತಗೊಂಬರೋ. ನೀನವ ಇದ್ದಕ್ಕಿದ್ದಂಗೆ ಯಾಕೆ ಕುಸಿದ್ ಬಿದ್ದೆ? ಏನಾಯ್ತು? ತಲೆ ಸುತ್ತಿದಾಗೆ ಆಯ್ತು ಎಂಪಿ ಅವರೇ. ಏನಾತ? ಗುಡ್ ನ್ಯೂಸ್ ಏನೋ? ಪಿಂಡ ಗುಡ್ಡು ಕೂಡ ಎಲ್ಲ ಬ್ಯಾಡ್ ಕೊಡಲ್ಲ. ಹಸರಾಣಿ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಹುಷಾರಾಗಿದ್ಯಲ್ಲ, ತೆಗೋ ನೀರು ಕುಡಿ. ಬಾ, ಹೊರಗೆ ಹೋಗಿ ಬರುವ. ಬೇಡ ಬಿಡಿ ಮಾರೇರೆ, ಆಮೇಲೆ ಹೊರಗಡೆ ಹೋದಾಗ ಅಲ್ಲಿಯೂ ತಲೆ ಸುತ್ತಿದ್ರೆ ನನ್ನಿಂದಾಗಿ ನಿಮ್ಮ ಮೂಡ್ ಹಾಳಾಗ್ತದೆ. ಅದಕ್ಕೆ ನಾನು ಇಲ್ಲೇ ರೆಸ್ಟ್ ತಗೊಳ್ತೇನೆ, ನೀವು ಹೋಗಿ ಬನ್ನಿ ಆಯ್ತಾ? ಹೌದು ಕಣೋ, ಪಾಪ ಸುಸ್ತಾಗಿದ್ದಾಳೆ, ರೆಸ್ಟ್ ತಗೊಳ್ಳಿ ಬಿಡೋ. ನೋ ಪ್ರಾಬ್ಲಮ್, ನಾನು ಕೂಡ ಹೋಗುದಿಲ್ಲ, ಇಲ್ಲಿಯೇ ಇರ್ತೀನಿ. ಹಲೋ, ನಾನೇ MPLS ಮರ್ಯಾದಾ ಪುರುಷೋತ್ತಮ ಮಾತಾಡ್ತಿರೋದು. ಫ್ರೀ ಆಗಿದ್ದೀನಿ, ಮಾತಾಡಿ. ಹೌದೇ? ಓ ಎಂಪಿ ಅವರೇ, ಯಾರ್ದು ಮಾರೇರೆ ಫೋನು? ಇನ್ಯಾರ್ದವ? ಶಾಸ್ತ್ರಿಗಳದು. ಯಾವ್ದೋ ಹೊಸ ಹುಡುಗಿ ಫೋಟೋ ಬಂದಿದ್ಯಂತೆ, ನೋಡೋದಾದ್ರೆ ನೋಡ್ ಬನ್ನಿ ಅಂದ್ರು. ಕಂಗ್ರಾಟ್ಸ್ ಮಮ್ಮತ, ನೀವು ರೆಡಿ. ಗಂಡ ಹೆಂಡತಿ ನಡುವೆ ಕರಡಿಯಾಗಿ ಇರ್ತೀರಿ. ಒಳ್ಳೆ ಮರ್ಯಾದೆ ಕೊಟ್ಟೆ ಕಣೋ. ಮೀನಮ್ಮ, ನೀವು ಹುಷಾರು ಕಣವ, ನಾ ಹೋಗಿ ಬರ್ತೀನಿ. ಓ ಎಂಪಿ ಅವರೇ, ನೀವು ಒಬ್ಬರೇ ಅಂತದಕ್ಕೆ ಹೋಗ್ತೀರಾ? ಒಟ್ಟಿಗೆ ಇವ್ರನ್ನು ಕೂಡ ಕರ್ಕೊಂಡೋಗಿ. ಫೋಟೋದಲ್ಲಿರೋ ಹುಡುಗಿ ಇವರಿಗೂ ಗೊತ್ತಿದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಎಂತ ಮಾತಾಡ್ತೀಯಣ್ಣ? ಹುಡುಗಿ ನೋಡ್ಲಿಕ್ಕೆ ಅವರೊಟ್ಟಿಗೆ ನನ್ನನ್ನು ಕಳಿಸ್ತಿದ್ಯಲ್ಲ, ನಿನಗೆ ಎಂತ ಆಗಿದೆಯಾ? ನನಗೆ ಎಂತ ಆಗ್ಲಿಲ್ಲ ಮಾರೇರೆ, ನೀವ್ ಇಲ್ಲೇ ಇದ್ರೆ ನನಗೆ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಅವರ ಒಟ್ಟಿಗೆ ಹೋದ್ರೆ ಅವರಿಗೂ ಹೆಲ್ಪ್ ಆಗ್ತದೆ, ನಿಮಗೂ ಹುಡುಗಿ ನೋಡಿದಾಗೆ ಆಗ್ತದೆ. ನಿನ್ನ ವರ್ತನೆಯಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಉಂಟು. ತೊಂದರೆ ಇಲ್ಲ, ಇವತ್ತಲ್ಲ ನಾಳೆ ಗೊತ್ತಾಗ್ತದೆ. ಬೆಚ್ಚಪ್ಪ, ಲೆಟ್ಸ್ ಗೋ. ನಾವಿಬ್ಬರು ಒಟ್ಟಿಗೆ ಹುಡುಗಿಯನ್ನು ನೋಡಿಕೊಂಡು ಬರುವ. ಓಕೆ ಆದ್ರೆ ಮದುವೆಗೆ ಸೆಟ್ ಮಾಡಿಕೊಂಡೇ ಬರುವ. ಬಚಾವ್ ಬದುಕಿದೆ. ಔಷಧಿ ಎಲ್ಲ ರೆಡಿ ತಾನೆ? ರೆಡಿ ಮಾಡಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದದ್ದು ಮಾರೇರೆ. ತಗೊಂಡ್ರೆ ಹೊಟ್ಟೆ ನೋವು ಬರುತ್ತೆ ತಾನೆ? ಅಷ್ಟೊಂದು ಅನುಮಾನ ಇದ್ರೆ ನೀವೇ ತಗೊಂಡ್ ನೋಡಿ. ಅಯ್ಯೋ ಮೇಡಮ್, ನನಗೇನಾದ್ರೂ ಹೊಟ್ಟೆ ನೋವು ಬಂದ್ರೆ ನಮ್ಮ ವ್ಯವಹಾರ ಬಿದ್ದೋಗಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗುತ್ತೆ ಅಷ್ಟೇ. ಓಯ್, ಇದನ್ನೆಲ್ಲ ತಗೊಂಡೋಗಿ ಯಾರಿಗೆ ಮಾಡ್ತೀರಾ? ಇಂಥವ್ರಿಗೆ ಅಂತಲ್ಲ ಮೇಡಮ್, ನನಗೆ ಕೆಲವು ಆಸ್ಪತ್ರೆಗಳು ಹೊತ್ತು ಕೆಲವು ಸ್ಯಾಂಪಲ್ ಕೊಡ್ತೀನಿ, ಇಷ್ಟ ಆದ್ರೆ ಮಾರಾಟ ಮಾಡ್ತೀನಿ. ಮಾರುವಾಗ ನಾನ್ ರೆಡಿ ಮಾಡಿದ್ದಂತ ಹೇಳ್ತೀರಲ್ಲ ಮೇಡಮ್, ಬಾಟ್ಲ ಮೇಲೆ ನಿಮ್ಮ ಹೆಸರು ಹಾಕ್ತೀನಿ. ಐಸ, ಆ ದೇವ್ರು ನನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತಾನೆ ನಿಮ್ಮನ್ನ ಕರ್ಸಿದ್ದಾರೆ. ಅಯ್ಯೋ, ಅಷ್ಟೊಂದೆಲ್ಲ ಹೊಗಳುಬೇಡಿ ಮೇಡಮ್. ನೀವು ಗುರು, ನಾನು ಶಿಷ್ಯ. ಏನೋ ನಮ್ಮಿಬ್ರು ಹೊಟ್ಟೆ ಪಾಟ್ ನಡಿಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಮೇಡಮ್, ಈ 10,000 ರೂಪಾಯಿ ತಗೊಳ್ಳಿ, 2 ದಿನ ಬಿಟ್ಟು ಬರ್ತೀನಿ. ತಲೆ ಕೂದಲು ಉದ್ರು ಅಂತ ಔಷಧಿ ಕಂಡಿಡಿರಿ. ರೇಣುಕಾ, ಓಯ್ ರೇಣುಕಾ. ಏನ್ ಅಮ್ಮ ಸಾರಿ, ಬಡವರ ಮನೆ ಕಡೆ ದಯಮಾಡ್ಸದ. ಎಂತದಕ್ಕೆ ಈ ನಮ್ಮನೆ ಮಾತಾಡ್ತೀಯನಾ? ನಾವೆಲ್ಲರೂ ಒಂದೇ ಅಲ್ವನಾ? ನೀನ್ ಇದ ಮಾತ್ ನಾವ್ ಹೇಳ್ಕುಲೆ ಜಿಂಕಿ ಮೇಲೆ ಬಿದ್ದು ಹುಲಿಗಟ್ಟೆ ಮಾತಾಡ್ದಿ.
ನಿನ್ನೆ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ನ ಅದಕ್ಕೆ ಆ ನಮೂನೆ ಮಾತಾಡಿದೆ. ಅಷ್ಟಕ್ಕೆ ಎಂತದಕ್ಕೆ ಬೇಜಾರ್ ಮಾಡ್ಕೊಳ್ಳೋದು? ಹಂಗ್ಯವ್ವ ಕಷ್ಟ ಅಂತ ಬಂದಾಗ ಜೊತೆಗಿದ್ದವ್ರಿಗೆ ಹೇಳ್ಕೊಬೇಕವ್ವ. ನೀ ಯಾಕೆ ಇವ್ರಿಗೆ ಹೆಂಗ್ ಮಾತಾಡಿದಿ? ಹಾಗೆಂತ ಇಲ್ಲ ಮೈಲಾರಣ್ಣ, ನಾನ್ ಯಾವ್ದೋ ಕೆಲ್ಸದಲ್ಲಿದ್ದೆ ಅದಕ್ಕೆ ಆ ನಮೂನೆ ಮಾತಾಡಿದೆ. ಅಂದ್ರೆ ನಮಗ್ ಮಾಡಕ್ ಕೆಲ್ಸ ಇಲ್ಲ, ನಿನಗ್ ಮಾತ್ರ ಕೆಲ್ಸ ಇರೋದು ಅಂತ ಹೇಳ್ತಿದ್ಯಾ? ಓಯ್ ಬಿರ್ಸದಿ, ಪೇಷಂಟ್ ಗಳಿಗೆ ಸೂಜಿ ಚುಚ್ಲಿಕ್ಕೆ ಬರದಿದ್ರು ಇಂಥ ವಿಷಯದಲ್ಲಿ ಚೆನ್ನಾಗಿ ಚುಚ್ತಿಯಲ್ಲ. ಹೌದು ಅಕ್ಕ, ನನಗ್ ಚುಚ್ಚೋದಕ್ ಬರೋದಿಲ್ಲ. ನೀನ್ ಬಂದ್ ಚುಚ್ಚೋದನ್ ಹೇಳ್ಕೊಡು, ಹಾಗೆ ಚುಚ್ತೀನಿ. ನಿನಗೆ ಹೇಳಿಕೊಡ್ಲಿಕ್ಕೆ ನನಗೆ ಪುರ್ಸೊತ್ತಿಲ್ಲಪ್ಪ. ಅಂದ್ರೆ ಈಗ್ಲೂ ಬಿಸಿ ಆಗಿದ್ದಿ? ಆತ ಬಿಡ್ವಾ, ನಾವ್ ಯಾರು ನೀನ್ ತ್ರಾಸ್ ಕೊಡಂಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋಗು. ಏ ಪ್ರಾಣಿ, ಮನಿಗ್ ಬಂದವ್ರ ಹತ್ರ ಯಾಕೆ ಹಂಗ್ ಮಾತಾಡ್ತಿ? ಹೌದ್ ಬಿಡ್ರಿ, ನಾವ್ ಅಕ್ಕಿ ಮನೆಗೆ ಹೋದಾಗ ಆಕೆ ಅಂದದ್ದೆಲ್ಲ ಅನ್ಸ್ಕೋಬೇಕು. ನಾವ್ ಮಾತ್ರ ಆಕಿಗೆ ಏನು ಅನ್ಬಾರ್ದು. ನಾನೇನು ಬೇಕಂತ ಹಾಗೆ ಅನ್ಲಿಲ್ವಾ? ನಾನು ಬೇಕಂತ ಅಂದಿಲ್ವಾ, ಬ್ಯಾಡ ಅಂತ ಅಂದೇನಿ. ಜೊತೆಗಿದ್ದವ್ರ ಜೊತೆ ಹಿಂಗ್ ಕಿತ್ತಾಡಿದ್ರೆ ಹೆಂಗ ಪ್ರಾಣಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ. ಅದು ನಿನ್ ತಂಗಿ ಅಂತ ಅನ್ಸ್ಕೊಂಡ ಅಲ್ರಿ. ಆಕಿಗೆ ಹೇಳ್ರಿ, ಪ್ರಪಂಚದಾಗ ಯಾರು ಮಾಡ್ದಿರೋ ಕೆಲ್ಸನ ಆಕೆನ್ ಮಾಡ್ಲಿಕ್ಕತ್ತಿಲ್ಲ. ತಂಗ್ಯವ್ವ, ಆಕಿ ಮಾತಿಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಸುಮ್ನೆ ನಿನ್ ಕೆಲ್ಸ ನೀನ್ ನೋಡ್ಕೋ. ಕೆಲ್ಸ ಮಾಡಿ ಬೇಜಾರಾಯ್ತು, ಅದಕ್ಕೆ ರಿಲ್ಯಾಕ್ಸ್ ಮಾಡಿಕೊಳ್ಳುವಂತ ಇಲ್ಲಿಗೆ ಬಂದ್ರೆ ಯುದ್ಧನೇ ಶುರು ಮಾಡ್ತಾ ಇದಾರೆ. ನಾವು ನಿನ್ನೆ ಅದಕ್ಕೆ ಬಂದಿದ್ದು, ನಿಮಗ್ ಕಷ್ಟ ಕೊಡ್ಬೇಕು ಅಂತ ಏನ್ ಬಂದಿರ್ಲಿಲ್ಲ. ಗಂಟೆ ಹೊಡೆಯೋದು ನಿಲ್ಲಿಸಿದ್ರು, ಆದ್ರೆ ಶಬ್ದ ಮಾತ್ರ ನಿಲ್ಲೋದಿಲ್ಲ ಅನ್ನೋ ಹಾಗೆ ನೀನ್ ವಟ ಅನ್ನೋದು ನಿಲ್ಲಿಸುದಿಲ್ಲಲ್ಲ. ಮೊದಲು ನಿನ್ನನ್ನು ವಟಾರದಿಂದ ಆಚೆ ಹಾಕ್ಬೇಕು. ಓ ಏನ್ರವ್ವ, ನನ್ಗೆ ಗೊತ್ತಿಲ್ದಂಗೆ ಯಾರನ್ನ ಒಟ್ಟಾರ ಖಾಲಿ ಮಾಡ್ಕೊ ಮಾತಾಡ್ತಿದ್ದೀರಿ? ನಿಮ್ಮ ಹತ್ರ ಹೇಳಿದ್ರೆ ಅವ್ರನ್ನ ಕಳಿಸುದಿಲ್ವಲ್ಲ, ಅದಕ್ಕೆ. ನೋಡ್ರವ್ವ, ಒಂದೇ ವಟಾರದಲ್ಲಿದ್ದಾಗ ಮನಸ್ತಾಪ ಬರುತ್ತೆ ಹೋಗುತ್ತೆ, ಅದಕ್ಕೆ ಖಾಲಿ ಮಾಡ್ಬೇಕು. ನಾನೇ ನಿಮ್ಮನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಅಂತ ಅದ್ರಲ್ಲಿ ನೀವೇ ಖಾಲಿ ಮಾತಾಡ್ತಿದ್ದೀರಿ. ನಾವ್ಯಾರು ಖಾಲಿ ಮಾಡ್ಲಿಕ್ಕತ್ತಿಲ್ರಿ, ಅದು ಹೆಣ್ಮಕ್ಳ ಜಗಳ. ನಾವ್ ಮಾತಾಡ್ಲಾರ್ದ ಸುಮ್ನೆ ಇರೋದ ಚಲೋ. ತಾವಿನ್ನು ಮಾತಾಡ್ತಾನೆ ಇದ್ದೀರಿ. ನಾವ್ ಮಾತಾಡ್ಲಿಕ್ಕತ್ತಿದ್ದ ಅವ್ರ ಜೊತೆ ಅಲ್ರಿ, ನಿಮ್ ಜೊತೆ. ಇರ್ಲಿ ಬಿಡು. ಓ ಏನ್ ಹೇಳ್ಕವ್ವ, ಇದ್ಯಾವ ಹೊಸ ಸೀರೆಗಳು ಬಂದಿದೆ? ಹೌದ್ರಿ ಎಂಪಿ ಅವರ, ಹೊಸ ಡಿಸೈನ್ ಮಾಡಿರೋ ರೇಷ್ಮೆ ಸೀರೆ ರೀ. ಈಗಷ್ಟ ಡೀಲರ್ ದನಪ್ಪ ಅವ್ರ ಊರಿಂದ ಕಳ್ಸ್ಯಾರ್ರಿ. ಅಕ್ಕ, ಇದ್ರ ಬಗ್ಗೆ ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಇದ್ಯಾಕ್ ಬಂದ ಹಿಂಗಂತೀಯ? ನೀ ಈಗಲೂ ಅನ್ನು ಅದ್ರ ಪ್ರಯೋಜನ ಏನು ಅಂತ ನಾನ್ ತೋರಿಸ್ತೀನಿ. ರಿಫೋನರ್, ಒಂದು ಸೀರೆಗೋಸ್ಕರ ಬಂಗಾರನ ಕಬ್ಬಣ ಜೊತೆ ಮಿಕ್ಸ್ ಮಾಡೋ ಆಸೆ ನನಗಿಲ್ಲ. ನೀವು ಸ್ವಲ್ಪ ಸುಮ್ನಿದ್ ಬಿಡಿ. ಓಯ್ ರೇಣುಕಾ, ನನಗೆ ಆ ಸೀರೆಗಳನ್ನ ತೋರಿಸ್ತೀಯನಾ? ಸೀರೆ ನೋಡುವಷ್ಟು ಪುರ್ಸತ್ ನಿನಗೆ ಅದಾನವಾ? ಎಂತದಕ್ಕೆ ಈ ನಮ್ಮನೆ ಚುಚ್ಚಿ ಮಾತಾಡ್ತೀಯನಾ? ನನ್ನಿಂದ ತಪ್ಪಾಯ್ತು, ಸಾರಿಯಾ. ಈಗೆಂತ ಸೀರೆ ತೋರಿಸ್ತೀಯಲ್ವಾ? ಆಯ್ತು ಬಿಡು, ನಿನಗ್ ತೋರ್ಸಲ್ಲ ಇನ್ಯಾರಿಗೆ ತೋರ್ಸ್ಲಿ ಬಾ. ನೋಡಿದ್ಯೇನೋ, ಎರಡು ಜಡೆಗಳು ಯಾವಾಗ ಕಿತ್ತಾಡ್ತಾರೆ, ಯಾವಾಗ ಒಂದಾಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ನೇಹ ಅನ್ನೋದು. ನಿಮಗ್ ಈಗ ಗೊತ್ತಾತನ್ರಿ, ನನಗೆ ಯಾವಾಗ್ಲೂ ಗೊತ್ತಿತ್ತ, ಆದ್ರೆ ಹೇಳೋದು ಮರ್ತಿದ್ನಿ. ಓಯ್ ರೇಣುಕಾ, ಈ ಸೀರೆಗಳು ಚಂದ ಇಲ್ವಾ? ಆ ಸೀರೆ ಚಂದ ಉಂಟು, ಅದನ್ನ ತೋರಿಸಾ? ಮೀನಾ, ಅವ್ ನೀ ತಗೊಳ್ಳುವಂತ ಸೀರೆ ಅಲ್ಲ, ಅವ್ ಬಾಳ ಕಾಸ್ಟ್ಲಿ ಸೀರೆ ಅದಾವ್. ಕಾಸ್ಟ್ಲಿ ಅಂದ್ರೆ ಎಷ್ಟಾಗ್ತದ? 10,000 ರೂಪಾಯಿ ಆಗ್ತದ. ಅಷ್ಟೊಂಡ ರೊಕ್ಕ ಕೊಟ್ಟು ನೀ ಏನ್ ತಗೋತಿ? ಅದು ಅಲ್ಲ, ಈ ಸೀರೆಗಳನ್ನ ನಾ ಏನ್ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡಂಗಿಲ್ಲ. ನಾನೆಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ಳೋದಿಲ್ವಾ? ಫುಲ್ ಕ್ಯಾಶ್ ಕೊಟ್ಟೆ ತಗೊಳ್ತೇನೆ. ಬೇರ್ ತಗೊಳಕ ರೊಕ್ಕ ಇಲ್ದಾಕಿ ನನ್ನ ಹತ್ರ ಬಂದ್ ಸಾಲ ಕೇಳ್ತಿದ್ದಿ. ಈಗ 10,000 ರೂಪಾಯಿ ಕೊಟ್ಟು ಈ ಸೀರೆ ತಗೋತೆ? ಈಗ ನನ್ನ ಟೈಮ್ ಚಂದ ಉಂಟಾ, ಅದಕ್ಕೆ ಫುಲ್ ಕ್ಯಾಶ್ ಕೊಟ್ಟೆ ತಗೊಳ್ತೇನೆ. ಇಷ್ಟೊಂದು ದುಡ್ಡು ನಿನ್ನ ಹತ್ರ ಹೆಂಗ್ ಬಂತು ಮೀನವ್ವ? ನಿನ್ ಗಂಡನ್ಗೇನಾದ್ರೂ ಲಾಟ್ರಿ ಹೊಡಿತೆ? 24 ಗಂಟೆ ಫ್ಲವರ್ ಅಂತ ಬೀದಿಯಲ್ಲಿ ಹೋಗುವವರಿಗೆ ಲಾಟ್ರಿ ಎಲ್ಲಿಂದ ಹೊಡಿತದೆ? ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ. ರೇಣುಕಾ, ಈ ಸೀರೆ ಕೊಡ. ನೀನಾ ಇನ್ನೊಂದ್ಸಲ ವಿಚಾರ ಮಾಡ. ಇಷ್ಟು ತುಟ್ಟಿ ಸೀರೆ ತಗೊಂಡದ್ ವಿಷಯ ನಿಮ್ ಯಜಮಾನ್ರಿಗೆ ಏನಾರು ಗೊತ್ತಾತಂದ್ರ ಮ್ಯಾಲಿಂದ ಕೆಳಗೆ ಹಾರ್ತಾರ. ಅವರು ಮೇಲಿಂದ ಕೆಳಗೆ ಹಾರ್ಬೇಕಂತಲೇ ನಾನು ಈ ಸೀರೆ ತಗೊಳ್ತಿರೋದಾ? ಎಂತದಿದು ಅನಾರ್ಕಲಿ? ಮನೆಯಲ್ಲಿರುವಾಗ ಹಳೆ ಸೀರೆ ಉಟ್ಕೊಳ್ಳೋದನ್ನ ಬಿಟ್ಟು ಹೊಸ ಸೀರೆ ಉಟ್ಕೊಂಡಿದ್ಯಾ? ಹಳೆ ಸೀರೆ ಉಟ್ಕೊಳ್ಳುವಂತ ಗತಿ ನನಗೆ ಬರ್ಲಿಲ್ಲ ಮಾರ್ರೆ. ಇದನ್ನು ನಾನೇ ತಗೊಂಡಿದ್ದೇನೆ. ಇದರ ಬೆಲೆ ಎಷ್ಟು ಗೊತ್ತುಂಟಾ? ಎಷ್ಟಪ್ಪ? 10,000 ರೂಪಾಯಿ. ಕೊರಗಜ್ಜ, 10,000? ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿದ್ದಾವಂತ? ನೀವಂತೂ ಕೊಡುದಿಲ್ಲ, ಎಲ್ಲಿಂದನೋ ಬಂತು ಬಿಡಿ. ಸೀರೆ ಹೇಗೆ ಉಂಟು? ಸೀರೆಗೆ ಚಂಡಿ ಬಾಯಿ, ಮೊದಲು ದುಡ್ಡು ಎಲ್ಲಿಂದ ಬಂತ ಮಗಳು? ಅದೆಲ್ಲ ನಿಮಗೆಂತದಕ್ಕೆ? ಇದೆಲ್ಲ ನರುವಟ್ಟೆ. ಇತ್ತೀಚೆಗೆ ನಿನ್ನ ನಡವಳಿಕೆ ಬಹಳ ಬದಲಾಗ್ತಾ ಉಂಟು. ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲಿಗಿಂಚಿಕೊಂಡು ಸೇಲೆ ಮಾಡಿಕೊಂಡು ಪೆರ್ಚಿ ಕಟ್ಟಿಕೊಂಡು ನನ್ನ ಹತ್ರ ಬಂದು ದುಡ್ಡು ನಡ್ತಿದ್ಯಾ. ಈಗ ಅದರ ಸುದ್ದಿ ಅಲ್ಲ. ಹೇಳ, ಎಂತ ವಹಿವಾಟು ಮಾಡ್ತಾ ಇದ್ಯಾ? ನಾನೆಂತ ವಹಿವಾಟು ಮಾಡ್ತಾ ಇಲ್ಲ ಮಾರ್ರೆ. ನಾಟಿ ಔಷಧಿ ಮಾರಿ ಬಂದ ದುಡ್ಡಲ್ಲಿ ಇದನ್ನ ತಗೊಂಡಿದ್ದೇನೆ. 5 ಬಾಟ್ಲು ಬೇಕಾ ಸರ್? 5 ಬಾಟ್ಲು ಆದ್ರೆ ಕಾಸ್ಟ್ಲಿ ಆಗುತ್ತಲ್ಲ ಸರ್. ಆದ್ರೂ ಪರವಾಗಿಲ್ಲ, ಹಾಗಾದ್ರೆ ನಾನೇನೆ ಕಳ್ಸಿಕೊಟ್ಬಿಡ್ತೀನಿ ಬಿಡಿ ಸರ್. ಸಿದ್ಧಾರೂಢ, ಇದೇನಪ್ಪ ಇಷ್ಟೊಂದು ಹೊಟ್ಟೆನೂ ಬರ್ಲಿಕ್ಕತ್ತದ. ವಾಂತಿ ಕುತ್ತಿಗಿತನ ಬರ್ತದ, ಆದ್ರೆ ಹೊರಗೆ ಬರುವಲ್ತು. ಬ್ಯಾಡ ಬ್ಯಾಡ ಅಂದ್ರು ಹೋಟ್ಲು ಊಟ ಮಾಡಿ ಹೊಟ್ಟೆನೂ ಬರುವಂಗ್ ಮಾಡಿಬಿಟ್ರು.
ಸಿದ್ಧಾರೂಢ 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 ಯಾಕ್ರಿ ಅಂಕಿರ್ಸಾಡ್ತಿದ್ರಿ? ಅದು ಹೆರಿಗೆ ನೋವು ಬಂತ್ರಿ, ಅದಕ್ಕೆ ಚೀರ್ಲಿಕತ್ತೇನ್ರಿ. ಹೇಳುದ್ ನೋಡ್ರಿ, ಒಬ್ರ ಆದ್ಮೇಲೆ ಒಬ್ರು ಬಂದು ಕುತ್ಕೊಂಡ್ ಹೊಂಟಿರಿ, ಚೀರ್ದ ಇನ್ನೇನ್ ಮಾಡ್ರಿ? ಸರಿಯಾಗಿ ನೋಡ್ಕೊಂಡು ನಡಿಯಕ್ಕೆ ಆಗಲ್ವಾ? ನಾ ಏನೋ ಬರೋಬ್ಬರ ನೋಡ್ಕೊಂಡು ಹೊಟ್ಟಿದ್ರಿ, ಆದ್ರೆ ಹಾಳಾದ ಹೊಟ್ಟೆ ನೋವಿಂದ ಸರಿಯಾಗಿ ನಡಿಲಿಕ್ಕ ತ್ರಾಸ ಆಗ್ಲಿಕ್ಕತ್ತದ್ರಿ. ನೋಡ್ರಿ, ನೀವು ನನಗ್ ಗುಳಿಗೆ ಕೊಡ್ಸ್ರಿ, ಇಲ್ಲಂದ್ರೆ ನಮ್ಮ ಮನಿಗ್ ಕರ್ಕೊಂಡು ಹೋಗ್ರಿ. ನೋಡ್ರಿ, ಯಾವ್ದಾದ್ರು ಆಟೋ ಹತ್ತಿಸ್ತೀನಿ, ನೀವ್ ಹೋಗಿ. ನಾನೊಬ್ಬ ಕಳ್ಳು ಹಿಡಿಬೇಕು. ನಿಮ್ಗೆ ಯಾವಾಗ್ಲೂ ಬರೀ ಕಳ್ಳರದ ಚಿಂತೆ ಆತ್ರಿ. ಮೊದ್ಲ ನನ್ ಮನಿಗ್ ಕರ್ಕೊಂಡು ಹೋಗ್ಬಿಡ್ರಿ, ಆಮೇಲೆ ಹೋಗಿ ಕಳ್ಳ ನೀಡ್ರಿ. ಕಳ್ಳ ಅಂದ್ರೆ ನೀವು ಅನ್ಕೊಂಡ್ಬಿಟ್ರೇನ್ರಿ? ಇವತ್ ಬಿಟ್ರೆ ನಾಳೆ ಸಿಗೋದಕ್ಕೆ? ಅವನನ್ನೇನಾದ್ರೂ ಬಿಟ್ರೆ ಇನ್ನು 3 ಕಡೆ ಕಳ್ತನ ಮಾಡ್ತಾನೆ. ಅದ್ರಲ್ಲೂ ಈ ಏರಿಯಾದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅನುಮಾನ ಪಟ್ಟವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾ ಇದೀವಿ. ನಾ ಎಷ್ಟೊಂದು ಹೊಟ್ಟೆ ನೋವು ಅನ್ಲಿಕ್ಕತ್ತಿದ್ರು ನೀವು ನಿಮ್ ಕೆಲಸನ ಮುಖ್ಯನ್ಲಿಕ್ಕತ್ತಿರಲ್ಲ. ಹೋಗ್ಲಿ ಬಿಡ್ರಿ, ನನ್ನ ಕರ್ಮ, ನಾನು ಅದನ್ನ ಮಾಡ್ಕೋತೀನಿ. ಏನ್ರಿ ಅದು? ಅದರಿ, ಯಾರಾದ್ರೂ ಅಳ್ಬೇಕಾದ್ರ ಬ್ಯಾರೆದವ್ರು ತಲಿಸವ್ರಿ ಅದನ್ನ ಮಾಡ್ತಾರ ನೋಡ್ರಿ. ಸಮಾಧಾನ? ಅದರಿ. ಬೇಜಾರ್ ಮಾಡ್ಕೋಬೇಡ್ರಿ, ಒಂದ್ ಕೆಲ್ಸ ಮಾಡಿ, ನೀವ್ ಇಲ್ಲೇ ಎಲ್ಲಾನು ಕೂತಿರಿ, ಅವನನ್ನ ಹಿಡ್ಕೊಂಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆತ್ ಹೋಗ್ರಿ, ಆದ್ರೆ ಇವತ್ತ ಬರ್ರಿ, ನಾಳೆ ಬಂದ್ರು ನಾ ಸಿಗಾಗಿಲ್ಲ, ನನ್ನ ಬಾಡಿ ಸಿಗ್ತತಿ. ಸಿದ್ಧಾರೂಢ, ಏನಪ್ಪ ಇವ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ, ತ್ರಾಸ್ ಬಾಳ ಆಗ್ಲಿಕ್ಕತ್ತದ, ನಾನ ಹೊಂಡ್ತೀನಿ. ಸರ್ ಬಿಡಿ ಸರ್, ನನ್ನ ಯಾಕೆ ಹಿಡ್ಕೊಂಡ್ ಬರ್ತಾ ಇದೀರಾ ಸರ್? ನಮ್ಮಲ್ಲಿ ಪಾತ್ರೆ ತೊಳೆಯೋರು ಯಾರು ಇಲ್ವಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಕೇಳೋದ್ ನೋಡು, ನೀನೇ ತಾನೇ ಡ್ರಗ್ಸ್ ಮಾರೋಣ? ಡ್ರಗ್ಸಾ? ಹಂಗಂದ್ರೆ ಏನ್ ಸರ್? ಈ ಡುಬಾಟೋ ರಿಯಾಕ್ಷನ್ ಎಲ್ಲ ನನ್ನ ಹತ್ರ ಬೇಡ, ನಿಜ ಹೇಳಲೇ. ಸರ್, ನಾನಂತವನಲ್ಲ ಸರ್, ನಾನ್ ನಾಟಿ ಔಷಧಿ ಮಾರ್ಕೊಂಡು ಬದುಕ್ತಾ ಇರೋನ್ ಸರ್. ಮತ್ತೆ ನನ್ನ ನೋಡಿ ಯಾಕಪ್ಪ ಓಡೋದೆ? ಸರ್, ನನ್ಗೆ ಪೊಲೀಸ್ ಅವ್ರಂದ್ರೆ ಭಯ ಸರ್, ಅದಕ್ಕೆ ಓಡೋದೆ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕಪ್ಪ ಓಡೋದೆ? ಎಲ್ಲಿ ತಪ್ಪದಾರಿಗೆ ಎಳೆದು ಬಿಡ್ತಿರೋ ಅಂತ. ಪೊಲೀಸ್ ಅವ್ರು ಇರೋದು ತಪ್ಪದಾರಿ ಹೋಗೋರ್ನ ಸರಿಯಾದ ದಾರಿ ಕರ್ಕೊಂಡ್ ಬರೋದಕ್ಕೆ, ತಿರ್ಗಾ ತಪ್ಪದಾರಿಗೆ ಹೇಳಕ್ಕಲ್ಲ. ಬ್ಯಾಗಲ್ ಏನೋ ಇದೆ ಸರ್? ನಾಟಿ ಔಷಧಿ ಸರ್, ಇದನ್ನ ತಗೊಂಡ್ರೆ ತಲೆನೋವು, ಹೊಟ್ಟೆ ನೋವು, ಬೆನ್ನೋವು ಎಲ್ಲ ಹೊಟ್ಟೋಗುತ್ತೆ. ಇದಕ್ಕೆ ಹಿಂದೂ ಮುಂದೆ ಏನು ಇಲ್ವೇ ಇಲ್ಲ ಸರ್. ಕಂಪ್ನಿ ಲೇಬಲ್ ಖಾಲಿ ಆಗೋಗಿತ್ತು, ಈಗ ಅಂಟಿಸ್ಬಿಟ್ಟು ಮಾಡ್ತೀನಿ ಸರ್. ಸರ್ ಬರ್ಲಾ ಸರ್? ಒಂದ್ ನಿಮಿಷ ನಿಂತ್ಕೊಳಪ್ಪ. ಅಲ್ಲಿ ನೋಡು, ಅಲ್ಲಿ ನಿಂತಿದಾರ ಮಹಿಳಾರಿ, ಅವ್ರಿಗೆ ತುಂಬಾ ಹೊಟ್ಟೆ ನೋವಂತೆ. ಈ ನಾಟಿ ಔಷಧಿನ ಅವ್ರು ಕೊಡು. ಸರ್, ಇದು ಗಂಡಸರು ಹೊಟ್ಟೆ ನೋವು ಕೊಡೋದಲ್ಲ ಸರ್, ಹೆಂಗಸರು ಹೊಟ್ಟೆ ನೋವು ಕೊಡೋದು. ಗಂಡಸರಾದ್ರೇನು ಹೆಂಗಸರಾದ್ರೇನು ನೋವೆಲ್ಲ ಒಂದೇ ಅಲ್ವೇನಾ? ಸುಮ್ನೆ ಅವ್ರಿಗೆ ಔಷಧಿ ಕೊಡ್ತೀಯಾ ಅಥವಾ ಯಾವ್ದಾದ್ರು ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡ್ಲಾ? ಬೇಡ ಸರ್, ಕೊಡ್ತೀನಿ ನಡೀರಿ. ರೀ ಇವ್ರೇ, ಇನ್ಸ್ಪೆಕ್ಟರ್ ಪ್ರಶಾಂತ್. ಅವ್ರೇ ಬಿಡ್ರಿ, ನಾನು ಹೊಟ್ಟೆಲ್ಲ ಓದ್ರಿ. ಥ್ಯಾಂಕ್ಸ್ ರೇ. ಥ್ಯಾಂಕ್ಸ್ ಏನಿದ್ರು ಅವ್ರಿಗೆ ಹೇಳ್ರಿ. ನಿಮ್ಗೂ ಒಂದ್ ಥ್ಯಾಂಕ್ಸ್ ರೇ. ಥ್ಯಾಂಕ್ಸ್ ಎಲ್ಲ ಏನೋ ಬಿಡ ಸರ್, ಬಾಟ್ಲು ದುಡ್ಡು 100 ರೂಪಾಯಿ ಅದನ್ನ ಕೊಡಿ. ನೋಡ್ರಿ ಮೈಲಾರಿ ಅವ್ರೆ, ನನ್ಗೊಂದ್ ಬಾಟ್ಲು ಔಷಧಿ ಕೊಡ್ರಿ. ಸರ್, ಔಷಧಿ ಎಲ್ಲ ಖಾಲಿ ಹೋಗಿದೆ, ನಾಳೆ ಕೊಡ್ತೀನಿ ಸರ್. ಅಯ್ಯೋ ಬ್ಯಾಗಲ್ಲ ಸರ್, ಇದು ಸ್ಯಾಂಪಲ್ ಪೀಸ್ ಸರ್, ಯಾರು ಕೊಡ್ಬೇಕು? ಪರವಾಗಿಲ್ಲ ಬಿಡ್ರಿ, 12 ಬಾಟ್ಲ್ ಸ್ಟೇಷನ್ ಕಳ್ಸಿ, ಅಲ್ಲೇ ದುಡ್ಡು ಕೊಡ್ತೀನಿ. ಮತ್ತಿದ್ರದ್ದು ಸ್ಯಾಂಪಲ್ ಅಂದ್ರಲ್ಲ ಫ್ರೀ. ನನ್ನ ಬುಡಿದ್ದಿ ಈ ನಮೂನೆ ಬದಲಾಗ್ತಾಳೆ ಅಂತೇಳಿ ನಾನು ನೆನೆಸಿರ್ಲಿಲ್ಲಪ್ಪ. ನನ್ನ ಮಾತಿಗೆ ಬೆಲೆ ಕೊಡುದಿಲ್ಲ ಅಂತಾಳೆ. ಲೇ ನಾಪ, ನಮ್ ನೀನವನ್ಗೆ ಯಾರೋ ಮಾಟ ಮಂತ್ರ ಮಾಡ್ತಿರ್ಬೇಕು ಕಣಯ್ಯ. ಅವಳ ಸುತ್ತಕ್ಕೆ ತಿಳಿ ಬೀಳ್ಲಿಕ್ಕೆ ಅವಳು ಯಾವ ಊರ್ನ ತ್ರಿಪುರ ಸುಂದರಿ ಅಂತೇಳಿ ಅವಳಿಗೆ ಮಾತ ಮಾಡಿಸ್ತಾಳೆ ಮಾರ್ರೆ. ತ್ರಿಪುರ ಸುಂದರಿಯರ್ಗೆ ಯಾರು ಮಾಟ ಮಂತ್ರ ಮಾಡ್ಸಲ್ಲ ಕಣಯ್ಯ, ಇಂಥ ಅಪರೂಪದ ಸುಂದರಿಯರಿಗೆ ಮಾಡ್ಸೋದು. ರೀ ಓನರ್, ಏನ್ರಿ ನೀವು ಈ ಕಲಿಯುಗದಲ್ಲೂ ಮಾಟ ಮಂತ್ರ ಅಂತ ಮಾತಾಡ್ತಿದ್ದೀರಲ್ಲ? ಕೇಡ್ ಮಾಡೋಕೆ ಎಂತ ಕಾಲ ಆದ್ರೇನು ಮಂದ. ನೋಡು, ಒಬ್ರು ಚೆನ್ನಾಗ್ ಬದುಕ್ತಿದ್ದಾರೆ ಅಂದ್ರೆ ಅಂತವ್ರು ಹೀಗೆ ಮಾಡೋದು. ಈಗ ಮೀನಕ್ಕ ಏನ್ ಮೆರಿತಿದ್ದಾರೆ ಅಂತ ಅವ್ರಿಗೆ ಮಾಟ ಮಂತ್ರ ಮಾಡ್ಸಿದ್ದಾರೆ, ಅವ್ರಿಗೆ ಏನು ಆಗಿಲ್ಲ ರೀ. ಮತ್ ಅಕ್ಕಿ ಅಂತ ಇಷ್ಟಕೊಂಡವ್ರ ಅಕ್ಕಿ ಎಲ್ಲಿಂದ ಬಂದು? ಅಕ್ಕಿ ಮಾಡು ನಾಟಿ ಔಷಧಿನ ಇಷ್ಟೊಂದು ಹಾಕಿ ಬರ್ತಾ ಅಂದ್ರೆ ನಮಗಂತೂ ನಂಬ್ಲಿಕ್ಕೆ ಆಗೋಲ್ತ. ಆದ್ರೆ ಅವಳು ಇದರಿಂದಲೇ ದುಡ್ಡು ಬರ್ತದೆ ಅಂತೇಳಿ ಹೇಳ್ತಿದ್ದಾಳಲ್ಲ ಪಂಜ. ಯಾವ್ದಕ್ಕೂ ಅಕ್ಕಿ ಏನ್ ಮಾಡ್ಲಿಕ್ಕೆ ಅಂತ ನಾವೆಲ್ಲರೂ ಕಂಡು ಹಿಡಿಬೇಕ್ರಿ. ಯಾಕ್ರಿ, ಏನಾದ್ರಿ? ಅದು ಇಷ್ಟಾತು. ಸದ್ಯ ಈಗಾರ ನಿಮ್ ಹೊಟ್ಟೆ ಅಂತ ಗೊತ್ತಾತಲ್ಲ, ಹೊಟ್ಟೆ ನೀವು ಕಡಿಮೆ ಆಗ್ತಿಲ್ರಿ. ಪ್ರಾಣಿ ಹೊಟ್ಟೆ ನೋವೇನೋ ಕಡಿಮೆ ಆಗ್ಯದ, ಆದ್ರ ತಲಿ ಯಾಕೋ ಗಿರ್ಲಿಕ್ಕತ್ತದ. ನಿಮ್ಮನ್ನ ನೋಡಿದ್ರೆ ಇಬ್ಬಿಬ್ರು ಕಾಣ್ಲಿಕ್ಕತ್ತೀರಿ. ಮೋಸ್ಟ್ಲಿ ಹೊಟ್ಟೆ ನೋವು ಮೈಂಡಿಗೆ ಹೋಗಿ ತಲೆ ಸುತ್ತಿರ್ಬೇಕಾ? ಈಗ ತಾನೇ ಹೊಟ್ಟೆ ನೋವು ಹೋಯ್ತಂತ ಹೇಳಿದ್ರಿ, ಮತ್ತೆ ಇಟ್ಕೊಳಿತಲ್ಲ, ತಲೆ ಸುತ್ತುದು ನಿಂತಿತ್ತಲ್ಲ. ತಲೆನೂ ತಿರುಗ್ಲಿಕ್ಕತ್ತದ, ಹೊಟ್ಟೆನೂ ನೋಯ್ಲಿಕ್ಕತ್ತದ. ಯಾವ ಔಷಧಿ ತಗೊಂಡಿರಿ? ಪ್ರಾಣಿ ಅದು ಇದು
ಬಂದ ಅವ್ರಿಗೇನಾತ ಚೆಕ್ ಮಾಡ. ಈ ಮೆಡಿಸಿನ್ ನೋಡ್ತಿದ್ರೆ ನಾಟಿ ಔಷಧಿ ಅನ್ಸುತ್ತೆ. ನಾಟಿ ಔಷಧಿ ತಗೊಂಡ್ರೆ ಈಗ ಯಾಕಾಗುತ್ತೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಎಂಪಿ ಅವರೇ, ಇದ್ರಲ್ಲಿ ಬೇರೆ ಏನೋ ಮಿಕ್ಸ್ ಆಗಿದೆ. ಇಲ್ಲ ಬೆಂಗಳೂರು ಆ ಕುಪ್ಪಿ ಇಚ್ಚೆ ಕೊಡು. ಇದು ನನ್ನ ಬುಡಿದಿ ಮಾಡುವ ಔಷಧಿ ಮಾರೇರೆ. ಇಂಥ ಬಾಟ್ಲಿ ನಮ್ಮ ಮನೆಯಲ್ಲಿ ಕಂಡಾಪಟ್ಟೆ ರಾಶಿ ಬಿದ್ದಿದೆ. ಆದ್ರೆ ನೀನವ ಇದನ್ನ ಇವನು ಮಾರಿಲ್ವಲ್ಲೋ, ಇವನ್ ಬೇರೆ ಕಡೆಯಿಂದ ತಾನೇ ತಂದಿರೋದು. ಓ ಜಾಬವ, ಬೇರೆ ಬೇರೆ ಟಾಕೀಸ್ ನಲ್ಲಿ ಒಂದೇ ಪಿಕ್ಚರ್ ಓಡುದಿಲ್ವಾ? ಇದು ಕೂಡ ಹಾಗೆ. ಈ ಬಾಟ್ಲಿಯನ್ನು ಅವರಿಗೆ ತೋರಿಸಿರೋದು ಯಾವ ಔಷಧಿ ಅಂತ ಹೇಳಿ ಗೊತ್ತಾಗ್ತದೆ. ಮತ್ತಿನ್ನೇ ಘೋಷಣೆ ಮಾಡ್ತಿದ್ಯಾ? ನಡಿ ಹೋಗೋಣ. ಬರ್ಬಿಡಿ, ನೀನು ಬರೋ. ನಾ ಎಲ್ಲೂ ಬರುವಲ್ರಿ, ನನಗ ಬಾಟ್ಲು ಒಂದು ಕೊಟ್ಟು ಹೋಗ್ಬಿಡ್ರಿ ಸಾಕ. ತಂಗಿಯವ್ರ ಹತ್ರ ಅಂತ ಬಾಟ್ಲಿ ಎಷ್ಟಿದ್ರು ತಗೋಬರಿ, ಆಕಿ ಕೇಳಿದಷ್ಟು ರೊಕ್ಕ ಕೊಡ್ತೀನಿ. ಓಯ್ ಎಂತದಕ್ಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಿದ್ದೀರಾ ಮಾರ್ಯಾರೆ? ಅದನ್ನೆಲ್ಲ ಹೇಳಕ್ ಆಗಲ್ಲ ರೀ. ಕಸ್ಟಮರ್ ನಮ್ಗೋಸ್ಕರ ಕಾಯ್ತಾ ಇರ್ತಾರೆ, ಬೇಗ ಡೆಲಿವರಿ ಕೊಡ್ಬೇಕು. ನೋಡಿ, 1 ವಾರ ನಾನು ಊರಲ್ಲಿ ಇರೋದಿಲ್ಲ, ಯಾವ ಔಷಧಿನೂ ಮಾಡಬೇಡಿ, ನಾನು ಬಂದ್ಮೇಲೆ ಮಾಡಿ. ಎಂತದಕ್ಕೆ ಮಾರ್ಯಾರೆ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಅದನ್ನೆಲ್ಲ ಹೇಳಿದ್ರೆ ನಮ್ ಬಿಸ್ನೆಸ್ಗೆ ಹೊರತಾ ಬೀಳುತ್ತೆ. ನೋಡಿ, ಈ 10,000 ರೂಪಾಯಿನ ಇಟ್ಕೊಂಡಿರಿ. ಓ ತಗಣೆ, ಯಾರ ಇವನು? ಓ ಮಾರಿ, ಅದೆಲ್ಲ ನಿಮ್ಗೆ ಎಂತದಕ್ಕೆ? ಮನಿಪನ್ನು ಅಂತಿಲಿ ಚಲ್ಪಟ್ಟು ಸತ್ಯ ಅಂತೇಳಿ ಬಗಲ್ತಿದ್ರೆ ಎಲ್ಲರೂ ಎದುರಿಗೆ ಕೆಂಪು ದಂಡೆಗೆ ಒಟ್ಲಿ ಕೊಟ್ಟು. ಓಯ್ ಮೀನು ಹಾಕೊಡ್ಚಿ, ಸತ್ಯ ಅಂತ ಹೇಳ್ತೇನೆ. ಅದೆಂತ ಗೊತ್ತುಂಟಾ? ಇಷ್ಟ ಆಯ್ತು. ಇವನು ಹೇಳ್ಬೇಡ ಅನ್ನೋದಕ್ಕೆ ನೀನು ವಿಷಯ ಮುಚ್ಚಿಟ್ಟದ? ಏರ್ಮೇ ನಾಟಿ ಔಷಧಿಯನ್ನು ಡ್ರಗ್ಸ್ ವ್ಯಾಪಾರವನ್ನೇ ಕದ್ದು ಮುಚ್ಚಿ ವ್ಯಾಪಾರ ಮಾಡ್ತೀಯಾ? ಸರ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ರ. ನಿಮ್ಗೆ ಯಾರಿಗೂ ಗೊತ್ತಾಗ್ದಾಗೆ ಇವ್ರನ್ನ ಫೇಮಸ್ ಮಾಡಿ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಗೊತ್ತಾಗ್ತಿರೋದು ನೀನು, ನಾನು ನಾತ. ಮಾವನ ಬಿಡ್ಲಿ, ಇವನಲ್ಲಿ ನಂಗೆ ಔಷಧಿ ಕೊಟ್ಟಿದ್ದು. ಹೊಟ್ಟೆ ನೋವು ಅಂದದಕ್ಕೆ ತಲೆ ಸುತ್ತುವ ಮದ್ದನ್ನು ಕೊಡ್ತೀಯಾ? ಸರ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇವ್ರೇನು ಔಷಧಿ ಕೊಟ್ರ ನಾನು ಅದನ್ನ ಅವನು ಕೊಟ್ಟೆ. ರೀ, ಇವ್ರು ಮಾಡೋ ನಾಟಿ ಔಷಧಿಯಿಂದ ಎಡವಟ್ಟಾಗತ್ತೆ ಅಂತ ಗೊತ್ತಿದ್ರು ಅದನ್ನ ತಗೊಂಡೋಗಿ ಮಾರ್ತಿದ್ದೀರಲ್ಲ, ನಿಮಗ್ ತಲೆ ಕೆಟ್ಟಿದ್ಯಾ? ತಲೆ ಕಟ್ಟಿರೋದು ಅವನ್ಗಲ್ಲಮ್ಮ, ನಿಮ್ಗೆ. ಏನ್ ಹೇಳಿಕತ್ತೀರಿ ಇನ್ಸ್ಪೆಕ್ಟರ್? ಹ್ಞೂಮ್ಮ, ಇವನ್ ಬರೀ ನಾಟಿ ಔಷಧಿ ಮಾರೋನಲ್ಲ, ಮೀನಾ ಕುಮಾರಿ ಹತ್ರ ತಗೊಂಡಿರೋ ನಾಟಿ ಔಷಧಿನೆಲ್ಲ ಬಿಸಾಕಿ ಅದ್ರೊಳಗಡೆ ಡ್ರಗ್ಸ್ ತುಂಬಿಸಿ ಮಾರ್ತಿದ್ದ. ಇನ್ಸ್ಪೆಕ್ಟರ್, ನನ್ನ ಹತ್ರ ವ್ಯಕ್ತಿ ಅಲ್ಲ. ನೀನ್ ಯಾವ ರೀತಿ ವ್ಯಕ್ತಿ ಅನ್ನೋದು ನಿನ್ನ ಹತ್ರ ಔಷಧಿ ತಗೊಂಡಾಗ್ಲೇ ಗೊತ್ತಾಗಿದೆ. ಇದಕ್ಕೂ ಮುಂಚೆ ಖಾರದ ಪುಡಿ ಡಬ್ಬದಲ್ಲಿ ಡ್ರಗ್ಸ್ ತುಂಬ ಮಾರ್ತಿದ್ಯಲ್ಲ, ಅದು ಗೊತ್ತಿದೆ ಕಣ. ನಡೆಯೋ ಸ್ಟೇಷನ್ಗೆ. ಏ ತಗನಿ, ಇವ್ ಯಾರಂತ ಈಗಾರ ಗೊತ್ತಾತ? ಅರ್ಧರಾತ್ರಿ ಒಳಗ ಐಶ್ವರ್ಯ ಸಿಕ್ತಂತ ನಮ್ಮನ್ನೆಲ್ಲ ದೂರ ಮಾಡಿ ಮೆರಿಲಿಕ್ ಶುರು ಮಾಡಿದ್ಯಲ್ಲ, ಈಗ ನೋಡಿದೆ ಏನಾತಂತ? ಅಧಿಕಮ್ಮ ಹೇಳಿದ್ದು, ಯಾವ್ದಾದ್ರು ಅಪರಿಚಿತ ವ್ಯಕ್ತಿ ಜೊತೆ ವ್ಯಾಪಾರ ಮಾಡ್ಬೇಕಾದ್ರೆ ಹುಷಾರ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ಬಿಡ್ತಾರೆ. ಸಾರಿ ಮಾರ್ಯಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ ಮುಂದೆ ನಿಮಗೆಲ್ಲ ಗೊತ್ತಾಗ್ದಿರೋ ಹಾಗೆ ಯಾವ ಕೆಲ್ಸನೂ ಮಾಡುದಿಲ್ಲ. ಅತಿ ಆಸೆಗೊಳಗಾಗಿ ಈ ನಮೂನೆ ಮಾಡ್ಬಿಟ್ಟೆ. ಅತಿ ಆಸೆ ಗತಿ ಕೆಡು ಅಂತ ತೋರಿಸ್ಬಿಟ್ರಲ್ಲ. ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇತ್ಯರ್ಥ ಆಗೋ ತನಕ ಅವನ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ.